ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಚಾರುಗೆ ಒಡವೆನ ನೀಡಕ್ಕೆ ಬಂದಿರ್ತಾರೆ ಜಾನಕಿಯವರು. ಮೊದಲು ಚಾರು ನನಗಿಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಕೊಟ್ಬಿಟ್ಟಿರ್ತಾಳೆ. ಆಮೇಲೆ ನಾನು ಆ ಥರ ಹೇಳ್ತೀನಂತೆ, ನೀವು ಪ್ರೀತಿಯಿಂದ ಕೊಟ್ಟಿರೋದನ್ನ ನಾನು ಈಸ್ಕೊಳ್ಳಲ್ವಾ ಅಂದ್ಬಿಟ್ಟು ಈಸ್ಕೊಂಡು ಹಾಕೋತಾಳೆ. ಅವ್ರಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ದಂಧದ ಗೊಂಬೆ ರೀತಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮಾನ್ಯತಾ ಹಾಗೆ ವೈಶಾಖ ಮತ್ತು ಮಂಜರಿ 3 ಜನನೂ ಭಯ ಪಡ್ತಾ ಇರ್ತಾರೆ. ನಿಮ್ಮ ಜೊತೆ ಸೇರಲೇಬಾರ್ದಾಗಿತ್ತು, ನಾನು ನೀವು ಏನೂ ಮಾಡ್ತಾನೆ ಇಲ್ಲ, ಸುಮ್ಮನೆ ಕೂತಿದ್ದೀರಾ, ನಾನು ನನ್ನ ಮಗ ಸುಮ್ಮನೆ ಇರಬೇಕಾಗಿತ್ತು, ಅವ್ನಿಗೆ ಬೇರೆ ಚಾರುನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಆಸೆ ತೋರಿಸ್ಬಿಟ್ಟೆ, ಅವ್ನು ಬಂದರೆ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಹೆದರಿಸ್ತಾ ಇದ್ದೀರಾ ಅಂತ ಮಂಜರಿ ಹೇಳ್ತಾಳೆ. ಹೌದು, ಅವ್ರ ಮನೆಗೆ ತೊಂದರೆ ಕೊಡ್ತಿದ್ದೀವಿ ಅಂದರೆ ಅವನು ಸುಂಟ್ರಗಾಳಿಯಾಗಿ ಬರ್ತಾನೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಏನು ಮಾಡೋದಕ್ಕಾಗಲ್ಲ ಅಂತ ತುಂಬಾ ಭಯ ಪಡ್ತಿರ್ತಾರೆ. ಈ ಕಡೆ ವೈಶಾಖನೂ ಅಷ್ಟೇ, ನನ್ನನ್ನು ಬಿಡಲ್ಲ, ಸಾಯಿಸ್ಬಿಡ್ತಾನೆ ಅಂದ್ಬಿಟ್ಟು ಭಯ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಕಿಟ್ಟಿ ಬರ್ತಾನೆ ಮದುವೆ ಮನೆಗೆ ಬೈಕಲ್ಲಿ ಬಂದುಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾನೆ. ರಾಮಾಚಾರಿ ಚಾರು ಪೋಸ್ಟರ್ ಎಲ್ಲ ನೋಡಿಬಿಟ್ಟು ಅಲ್ಲಿಗೆ ಒಂದು 3 ಜನ ರೌಡಿಗಳು ಬರ್ತಾರೆ. ರೌಡಿಗಳು ಬಂದುಬಿಟ್ಟು ರಾಮಾಚಾರಿ ಅಂತ ಕೂಗ್ತಾರೆ. ನಾನು ರಾಮಾಚಾರಿ ಅಲ್ಲ, ಅವನ ತಮ್ಮ ಕೃಷ್ಣ ಅಂತ ಹೇಳ್ತಾನೆ. ಆ ರೌಡಿಗಳು ಹಾಗೆ ಕೊಂಕು ಮಾತಾಡಿಕೊಂಡು, ನಿನ್ನೆನೇ ಹುಡುಕ್ತಾ ಇರೋದು ನಾವು ಅಂದಾಗ, ಇಲ್ಲಿಗೂ ಬಂದುಬಿಟ್ರಾ ನೀವು, ಬಂದು ನನ್ನ ಹತ್ರನೇ ಸಿಕ್ಕಾಕೊಂಡ್ರಾ ಅಂತ ಹೇಳ್ತಾನೆ ಕಿಟ್ಟಿ. ಅಷ್ಟೊತ್ತಿಗಾಗಲೇ ಅವನಿಗೆ ಪೆಪ್ಪರ್ ಇದನ್ನು ಸ್ಪ್ರೇನ ಹೊಡೆದ್ಬಿಡ್ತಾರೆ ಕಣ್ಣಿಗೆ. ಹೊಡೆದ್ಬಿಟ್ಟು ಹಾಗೆ ಎಳ್ಕೊಂಡು ಹೋಗ್ತಾ ಇರ್ತಾರೆ, ಅಂದರೆ ಕಿಡ್ನಾಪ್ ಮಾಡೋ ಥರ. ಅದನ್ನು ರಾಮಾಚಾರಿ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಏನೋ ಒಂಥರ ತಳಮಳ ಆಗ್ತಿದೆಯಲ್ಲ, ನಮ್ಮವ್ರಿಗೇನೋ ಕಷ್ಟ ಆಗಿದೆ ಅನ್ನೋ ಥರ ಆಗ್ತಿದೆಯಲ್ಲ ಅಂದ್ಬಿಟ್ಟು ಆ ಕಡೆ ನೋಡ್ತಾನೆ. ಯಾರನ್ನೋ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಹಲೋ ಯಾರು ಅದು ಏನಾದರೂ ಪ್ರಾಬ್ಲಮಾ ಅಂತಾರೆ. ಆದರೆ ಮಾತಾಡೋದಿಲ್ಲ ರೌಡಿಗಳು. ಅಲ್ಲೋ ಒಬ್ಬಮ್ಮ ಸಿಗ್ತಾರೆ. ಏನಾಯ್ತಪ್ಪ ಅಂದಾಗೆ ಕುಡಿದ್ಬಿಟ್ಟು ತೆಲಾಡ್ತಿದ್ದಾನೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ವಿ ಅಂದ್ಬಿಟ್ಟು ಕಾರಲ್ಲಿ ಹಾಕ್ಕೊಂಡು ಎತ್ತಾಕೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ. ಆಮೇಲೆ ದೇವ್ ಸರ್ಗೆ ಫೋನ್ ಮಾಡಿ ಹೇಳ್ತಾರೆ ಕೆಲಸ ಸಕ್ಸಸ್ ಆಯಿತು ಅಂತ. ಈ ಕಡೆ ಮಾನ್ಯತಾಗೂ ಕೂಡ ಫೋನ್ ಬರುತ್ತೆ. ತುಂಬಾ ಖುಷಿ ಪಡ್ತಾಳೆ. ಹೌದಾ, ನಮ್ಮ ಪ್ಲ್ಯಾನ್ ಪ್ರಕಾರ ಆಯಿತಾ, ತುಂಬ ಖುಷಿ ಪಡ್ತಾ ಇರ್ತಾಳೆ. ಫೋನ್ ಬಂದ ತಕ್ಷಣ ಕಿಡ್ನಾಪ್ ಮಾಡಾಯಿತು ಕಿಟ್ಟಿನ ಅಂತ. ಈ ಕಡೆ ವೈಶಾಖ ಮಂಜರಿಗೂ ತುಂಬಾ ಖುಷಿ ಆಗುತ್ತೆ. ನಮ್ಮ ಪ್ಲ್ಯಾನ್ ಪ್ರಕಾರನೇ ಎಲ್ಲ ನಡೆಯುತ್ತೆ ಅಂತ ಅನ್ಕೋತಾರೆ. ಈ ಕಡೆ ಬರ್ತಾ ಇರಬೇಕಾದ್ರೆ ದೇವ್ ಕಾಲ್ ಮಾಡಿ ಎಲ್ಲ ವಿಚಾರಿಸ್ಕೋತಾ ಇರ್ತಾರೆ. ಇನ್ನು ಸಂಜೆ ಆದರೂ ಹೇಳೋದಿಲ್ಲ, ಅವನು ಆ ರೀತಿ ಮಲಗಿದ್ದಾನೆ ಅಂತ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಇನ್ನೊಂದು ಕಡೆ ರಾಮಾಚಾರಿನ ರೆಡಿ ಮಾಡ್ತಾ ಇರ್ತಾರೆ ಕೋದಂಡ ಮತ್ತು ಮುರಾರಿ ಅಷ್ಟೇ, ನಾನು ಮದುವೆನೇ ಆಗೋಲ್ಲ, ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಜೋಕ್ ಮಾಡ್ತಾ ಇರ್ತಾನೆ. ರಾಮಾಚಾರಿನೂ ಹಾಗೆ ಆಡ್ತಿದ್ದ, ಬ್ರಹ್ಮಚಾರಿ ಅಂತ, ಈಗ ಮದುವೆ ಆಗಲಿಲ್ವಾ, ನಾನು ಎಷ್ಟೋ ಜನಕ್ಕೆ ಮದುವೆ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ನಾರಾಯಣಾಚಾರ್ಯ ಅವರು ಇರ್ತಾರೆ, ಟೆನ್ಷನಲ್ಲಿ ಇರ್ತಾರೆ. ಅವರು ಏನೇನೋ ಕನ್ವರ್ಸ್ತಾ ಇರ್ತಾರೆ. ಏನಕ್ಕಪ್ಪ ಎಲ್ಲ ಚೆನ್ನಾಗಿ ಮದುವೆ ನಡೀತೆ, ಏನಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ರಾಮಾಚಾರಿ ಕೋದಂಡ ಇಬ್ಬರು ಕೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮಾನ್ಯತಾ ಮತ್ತು ವೈಶಾಖ ಎಲ್ಲರೂ ಇದು ಚಾರು ರೂಮಿಗೆ ಬರ್ತಾರೆ. ಚಾರು ರೂಮಿಗೆ ಬಂದುಬಿಟ್ಟು ದಂತದ ಗೊಂಬೆ ರೀತಿ ಕಾಣಿಸ್ತಾ ಇದೆಯಾ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಅಲ್ಲಿ ಚಾರು ಹಾಕ್ಕೊಂಡಿರೋ ನೆಕ್ಲೆಸ್ ಮಾತ್ರ ಚೆನ್ನಾಗಿಲ್ಲ, ಇದೇನು ಬೇಬಿ ಓಲ್ಡ್ ಮಾಡೆಲ್ ಹಾಕ್ಕೊಂಡಿದ್ಯಾ, ತೆಗೆದುಬಿಡು ಅಂತಾಳೆ. ಇದನ್ನು ಅತ್ತೆ ಅಮ್ಮ ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾರೆ, ನಾನು ತೆಗಿಯಲ್ಲ ಮಾಮ, ಆ ಥರ ಎಲ್ಲ ಬೇಜಾರು ಮಾಡಬೇಡ ನೀನು ಅಂತ ಹೇಳ್ತಾ ಇರ್ತಾರೆ. ಹಾಗೆ ವೈಶಾಖಗೆ ತೋರಿಸ್ಬಿಟ್ಟು, ಅಕ್ಕ ನೋಡು ಹೇಗಿದೆ, ನಂಗೆ ಅತ್ತೆ ಕೊಟ್ಟಿದ್ದು ಮುದ್ದಿನ ಸೊಸೆ, ಇದನ್ನು ಮುದ್ದಿನ ಸೊಸೆಗೆ ಅಂತ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಎಷ್ಟು ಉರಿಸ್ತೀಯಾ, ಉರಿಸ್ಕೊಳ್ಳೆ, ನೀನು ರಾಮಾಚಾರಿ ಜೊತೆ ಮದುವೆ ಆದರೆ ತಾನೇ, ರಾಮಾಚಾರಿ ನಿನಗೆ ತಾಲಿನೇ ಕಟ್ಟೋದಿಲ್ಲ, ಆಮೇಲೆ ಅದು ನನ್ನ ಆಸ್ತಿ ಅಂತ ವೈಶಾಖ ಒಳ್ಳೊಳಗಡೆನೆ ಅನ್ಕೋತಾ ಇರ್ತಾಳೆ. ಆಮೇಲೆ ಇನ್ನೊಂದು ಕಡೆ ಮದುಮಗನ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಮುದ್ದ ಕಾಣಿಸ್ತಾ ಇದೆಯಾ ಅಂತ ರಾಮಾಚಾರಿ ಮನೆಯವರೆಲ್ಲ ರಾಮಾಚಾರಿನ ಹೊಗಳ್ತಾ ಇರ್ತಾರೆ. ಅಂದರೆ ಜಾನಕಿಯವರು, ಶ್ರುತಿ ಅಜ್ಜಿ ಎಲ್ಲ. ಅವನಿಗೊಂದು ದೃಷ್ಟಿ ಬೊಟ್ಟು ಹಾಕಿ ಅಂದ್ಬಿಟ್ಟು ದೃಷ್ಟಿ ಬೊಟ್ಟು ಇಡಿಸ್ತಾರೆ. ಹಾಗೆ ಸೆಲ್ಫಿ ತೊಗೋಬೇಕಂತ ಸೆಲ್ಫಿನೂ ತೊಗೋತಾ ಇರ್ತಾರೆ. ಆದರೆ ನಾರಾಯಣಾಚಾರ್ಯ ಅವ್ರು ಮಾತ್ರ ಕೃಷ್ಣಂಗೆ ಇನ್ನೊಂದು ಸರಿ ಫೋನ್ ಮಾಡು ಅಂದಾಗ, ನಾಟ್ ರೀಚೇಬಲ್ ಬರ್ತಿದೆ ಅಪ್ಪ, ಅವ್ನು ಮಾತು ಕೊಟ್ಟಿದ್ದಾನೆ ಮದುವೆಗೆ ಬರ್ತೀನಿ ಅಂತ, ಬಂದೇ ಬರ್ತಾನೆ ಅಂತ ಹೇಳ್ತಾರೆ. ಅವ್ನು ಬರದೇ ಇದ್ದರೆ ಇಲ್ಲಿ ದೊಡ್ಡ ಅನಾಹುತನೇ ಆಗುತ್ತೆ, ಅವ್ನು ಬೇಗ ಬಂದರೆ ಅದನ್ನು ತಡಿಬೋದು ಅಂತ ನಾರಾಯಣಾಚಾರ್ಯ ಅವರು ಮಿಸ್ ಆಗಿ ಹೇಳ್ಬಿಡ್ತಾರೆ. ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ರೀ ಏನು ಮಾತಾಡ್ತಿದ್ದೀರಾ ಅಂತ ಕೇಳೋ ಅಷ್ಟರಲ್ಲೇ ಗಂಡಿನ ಕರ್ಕೊಂಡು ಬನ್ನಿ, ಮುಹೂರ್ತದ ಟೈಮ್ ಆಯಿತು ಅಂತ ಕರೀತಾರೆ ಪುರೋಹಿತರು. ಆಗ ಸರಿ ನಡಿ ರಾಮಾಚಾರಿ, ಮುಹೂರ್ತದ ಟೈಮ್ಗೆ ಹೋಗಬೇಕು ನಾವಲ್ಲಿ, ಲೇಟ್ ಮಾಡಿದ್ರೆ ಆಗಲ್ಲ ಅಂತ ಈ ಕಡೆ ರಾಮಾಚಾರಿನ ಕರ್ಕೊಂಡು ಬಂದುಬಿಡ್ತಾರೆ. ಇನ್ನೊಂದು ಕಡೆ ಮಾನ್ಯತಾ ಆಶೀರ್ವಾದ ತಗೊಂಡು ಅಜ್ಜಿ ತಾತ ಎಲ್ಲರದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬೇಬಿ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಮತ್ತೆ ಅದೇ ಒಡವೆ ಮೇಲೆ ಕಣ್ಣಿರುತ್ತೆ, ಮಾನ್ಯತೆಗೆ ತೆಗೆದ್ಬಿಡು ಅಂತ. ನಾನು ತೆಗಿಯಲ್ಲ ಅಂದರೆ ತೆಗಿಯಲ್ಲ ಮ್ಯಾಮ್, ಚೆನ್ನಾಗೇ ಮ್ಯಾಚ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಚಾರು ತೆಗಿಯೋದಿಲ್ಲ.
ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅಪ್ಪನ ಮನೆ ಬಿಟ್ಟು ಅಂತ ಯಾರಿಗೂ ಫೀಲೇ ಇಲ್ಲ ಅಲ್ವಾ, ಕಣ್ಣೀರು ಹಾಕೋದೇ ಇಲ್ಲ ಅಂದಾಗ ನೀನು ಬೇರೆಯವ್ರ ಕಣ್ಣಲ್ಲಿ ನೀರು ತರಿಸ್ತೀಯ ಬಿಡು, ನೀನೆಲ್ಲಿ ಕಣ್ಣೀರು ಹಾಕ್ತೀಯ ಅಂತ ಟಾಂಗ್ ಕೊಡ್ತಾಳೆ ಮಾನ್ಯತಾಗೆ ಚಾರು. ಆಗ ಅಜ್ಜಿ ತಾತ ಎಲ್ಲ ಏನು ನೀನು ಫಸ್ಟ್ ಟೈಮ್ ಹೋಗ್ತಿದ್ಯಾ, ಸೆಕೆಂಡ್ ಟೈಮ್ ತಾನೇ ಹೋಗ್ತಾ ಇರೋದು, ಅದಕ್ಕೆ ಯಾರಿಗೂ ಬೇಜಾರಾಗ್ತಿಲ್ಲ, ಹೋಗ್ತಿರೋದು ಎಲ್ಲಿಗೆ ರಾಮಾಚಾರಿ ಮನೆಗೆ ತಾನೆ, ಖುಷಿ ವಿಚಾರ ಅದು ಅಂದ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾರೆ. ಮಾನ್ಯತಾ ಮಾತ್ರ ನೀನು ರಾಮಾಚಾರಿ ಮನೆಗಲ್ಲ ಬೇಬಿ, ಎಲ್ಲೂ ಹೋಗಲ್ಲ, ನಿನ್ನ ಮದುವೆನೂ ಆಗಲ್ಲ, ನಾನು ಅಂದ್ಕೊಂಡಂಗೆ ಆಗೋದು, ಎಲ್ಲ ಪ್ಲ್ಯಾನ್ ರೆಡಿಯಾಗಿದೆ ಅಂದ್ಬಿಟ್ಟು ತುಂಬ ಒಳ್ಳೊಳಗಡೆ ಖುಷಿ ಪಡ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.